ಇದನ್ನು ಕರ್ನಾಟಕ ಅರಣ್ಯ ಇಲಾಖೆ ಬಳ್ಳಾರಿ ಪ್ರಾದೇಶಿಕ ವಿಭಾಗದ ವತಿಯಿಂದ ಶ್ವಾಸ್ ಸರ್ಕಾರೇತರ ಸಂಸ್ಥೆಯವರ ಸಹಯೋಗದಲ್ಲಿ ಮಣ್ಣಿನಿಂದ ಗಣೇಶ ಮೂರ್ತಿ ತಯಾರು ಮಾಡುವಂತಹ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಏನಂತಂದರೆ ಪರಿಸರ ಸ್ನೇಹಿ ಬೀಜವೃಕ್ಷ ವಿನಾಯಕ ಅಂತಂದರೆ ನಾವು ಭಾಳಷ್ಟು ಬಾರಿ ಪ್ರತಿ ಸಾರಿ ಗಣೇಶ ಚತುರ್ಥಿಯಲ್ಲಿ ನೋಡುವಾಗ ಜಿಪ್ಸಮ್ ಅಥವಾ POP ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ತಯಾರು ಮಾಡಿದಂತಹ ಗಣೇಶ ಮೂರ್ತಿಯನ್ನು ಅದಕ್ಕೆ ವಿವಿಧ ರೀತಿಯ ಬಣ್ಣಗಳನ್ನು ಕೃತಕವಾದಂಥ ಬಣ್ಣಗಳನ್ನು ಲೇಪ ಮಾಡಿ ಬಳಸ್ತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ. ಇದನ್ನು 3, 5 ಅಥವಾ 7 ದಿನಗಳನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡುವಾಗ ಕೆರೆ ಕುಂಟೆ ಹಳ್ಳ ಕೊಳ್ಳ ಅಥವಾ ನದಿಗಳಲ್ಲಿ ನಾವು ಬಿಡ್ತೀವಿ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಜಿಪ್ಸಮ್ ಏನಿದೆ ಇದು ಸುಲಭವಾಗಿ ಡಿಕಂಪೋಸ್ ಆಗೋದಿಲ್ಲ. ಇಂಡೈರೆಕ್ಟಾಗಿ ನಮ್ಮ ನೀರಿನ ಮೂಲಕ ಅಥವಾ ಆಹಾರ ಸರಪಳಿ ಮೂಲಕ ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು. ಇದರಿಂದ ಈ ಜಲಮೂಲಗಳು ಏನು ಕಲುಷಿತ ಆಗುತ್ತೆ ಇದನ್ನು ತಡೆಗಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಣ್ಣಿನಿಂದ ಕ್ಲೇ ಮೂಲಕ ಒಂದು ಗಣೇಶ ಮೂರ್ತಿಯನ್ನು ತಯಾರು ಮಾಡಿ ಯಾವುದೇ ಕೃತಕ ಬಣ್ಣಗಳನ್ನು ಅದಕ್ಕೆ ಲೇಪ ಮಾಡ್ದೇ ಮಕ್ಕಳು ಖುದ್ದಾಗಿ ತಯಾರು ಮಾಡಿ ಅದನ್ನು ತಾವು ವರ್ಷಿಪ್ ಮಾಡಬೇಕು, ಅದನ್ನು ನಾವು ಉತ್ತೇಜನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅರಣ್ಯ ಇಲಾಖೆ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಇದರಲ್ಲಿ ಇನ್ನೊಂದು ಬೀಜ ವೃಕ್ಷ ವಿನಾಯಕ ಅಂತಂತಂದರೆ ಇದರಲ್ಲಿ ನುಗ್ಗೆಕಾಯಿ, ಹಲಸಿನ ಬೀಜ ಮತ್ತು ಪೇರಲ ಅಥವಾ ಸೀಬೆಕಾಯಿ ಮತ್ತು ವಿವಿಧ ರೀತಿಯ ಹುಲ್ಲಿನ ಬೀಜಗಳು ಹಾಗೂ ಸೀತಾಫಲ ಈ ರೀತಿಯ ಹಣ್ಣಿನ ಬೀಜಗಳನ್ನು ನಾವು ಅದರಲ್ಲಿ ಸೇರಿಸಿರ್ತೇವೆ. ಈ ಗಣೇಶ ವಿಸರ್ಜನೆ ಮಾಡಿದಾಗ ಆ ನೀರನ್ನು ನೀವು ಹಿತ್ತಲಲ್ಲಿ ಅಥವಾ ನಿಮ್ಮ ಬ್ಯಾಕ್ ಯಾರ್ಡಲ್ಲಿ ಚೆಲ್ಲಿದರೆ ಅಥವಾ ನಿಮ್ಮ ಹೊಲಗಳಲ್ಲಿ ಚೆಲ್ಲಿದರೆ ಅದರಿಂದ ಈ ಬೀಜಗಳು ಮೊಳೆತು ಒಂದು ವೃಕ್ಷ ಆಗಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯಲ್ಲಿ ಅರಣ್ಯ ಇಲಾಖೆ ಇವತ್ತೊಂದು ಕಾರ್ಯಾಗಾರನ ಹಮ್ಮಿಕೊಂಡಿದೆ. ಇದರಲ್ಲಿ ಒಟ್ಟಾರೆಯಾಗಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು 20 ಶಾಲಾ ಕಾಲೇಜು ಸಂಸ್ಥೆಗಳು ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾವೆ. ಅದರ ಜೊತೆಯಲ್ಲಿ ಒಂದು 5-6 ಸರ್ಕಾರೇತರ ಸಂಸ್ಥೆಗಳು ಮತ್ತು 200-250 ಜನ ಸಾರ್ವಜನಿಕರು ಕೂಡ ನೋಂದಣಿ ಮಾಡ್ಕೊಂಡಿದ್ದಾರೆ. ಬೆಳಗಿಂದ ಸಂಜೆವರೆಗೂ ಒಟ್ಟಾರೆಯಾಗಿ ಒಂದು 1200ರಿಂದ 1500 ಜನ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಹಂಪಿ ಯೂನಿವರ್ಸಿಟಿಯಿಂದ ವಿಜುವಲ್ ಆರ್ಟ್ಸ್ ವಿಭಾಗದಿಂದ PhD ಸ್ಕಾಲರ್ಸ್ 3 ಜನ ಮತ್ತು 4 ಜನ PG ಸ್ಟೂಡೆಂಟ್ಸ್ಗಳು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಈ ರೀತಿ ತಾವು ಕೂಡ ತಮ್ಮ ಮಾಧ್ಯಮದ ಮೂಲಕ ನಾನು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದೇನಂತಂದರೆ POP, ಜಿಪ್ಸಮ್ ಆ ಥರ ರಾಸಾಯನಿಕಗಳಿಂದ ಮಾಡಿದಂಥ ಗಣೇಶನ ಬಳಸ್ತೇನೆ ಪ್ರಕೃತಿ ಸ್ನೇಹಿಯಾಗಿ, ಪರಿಸರ ಸ್ನೇಹಿಯಾಗಿ, ಕನೆಕ್ಟಿಂಗ್ ಕಲ್ಚರ್ ವಿತ್ ನೇಚರ್ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ತಾವೆಲ್ಲರೂ ಕೂಡ ಈ ಬಾರಿ ಗಣೇಶ ಚತುರ್ಥಿಯನ್ನು ಆಚರಿಸಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತೇನೆ. ಥ್ಯಾಂಕ್ ಯು. ಕಳೆದ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಬಳ್ಳಾರಿ ಪ್ರಾದೇಶಿಕ ವಿಭಾಗದ ವತಿಯಿಂದ ಬಳ್ಳಾರಿ ನಗರದ ಜನತೆಗೆ, ಸಾರ್ವಜನಿಕರಿಗೆ ಹಾಗೂ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಹಾಗೂ ಎಲ್ಲರಿಗೂ ಸಮೇತ ನಾವು ಬಳ್ಳಾರಿ ಪ್ರಾದೇಶಿಕ ವಿಭಾಗದಿಂದ ಪರಿಸರ ಸ್ನೇಹಿ ವೃಕ್ಷ ಗಣೇಶ ಮೂರ್ತಿಯನ್ನು ಮಣ್ಣಿನಿಂದ ಗಣೇಶ ಮೂರ್ತಿಯನ್ನು ತಯಾರಿಸತಕ್ಕಂತಹ ಒಂದು ಕಾರ್ಯಾಗಾರವನ್ನು ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಈವ್ನಿಂಗ್ ಬೆಳಗ್ಗೆ 7ರಿಂದ ಸಂಜೆ 7ವರೆಗೂ ಕಾರ್ಯಕ್ರಮ ನಡೀತದೆ. ಇದರ ಮುಖ್ಯ ಉದ್ದೇಶ ಈಗೇನು ನಾವು ಗಣಪತಿಯನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಇತರ ಆರ್ಟಿಕಲ್ಗಳಿಂದ ಗಣಪತಿ ವಿಗ್ರಹವನ್ನು ತಯಾರಿಸಿ ಅದನ್ನು ಜಲಮೂಲಗಳಲ್ಲಿ ಏನು ಬಿಡ್ತಾ ಇದ್ದೀವಿ. ಸೊ ಅದು ಜಲಚರಗಳಿಗಾಗಿರ್ಬೋದು, ನಮ್ಮ ಪರಿಸರಕ್ಕಾಗಿ ಮಾರಕ ಅಂತ ತಮಗೆಲ್ಲ ತಿಳಿದ ವಿಷಯ. ಸೊ ನಮಗೆಲ್ಲ ಈಗ ಆಲ್ರೆಡಿ ಗೊತ್ತಿದೆ ಮಣ್ಣಿನ ಗಣಪತಿಯನ್ನು ನಾವು ಮಾಡಬೇಕು ಅಂಥೇಳಿ. ಸೊ ಅದನ್ನು ಎಲ್ಲ ಮಕ್ಕಳಾಗಲಿ ಸಾರ್ವಜನಿಕರು ಅಳವಡಿಸ್ಕೋಬೇಕು ಅಂತಕ್ಕಂಥ ಉದ್ದೇಶ, ಅವರಲ್ಲೆಲ್ಲ ಜಾಗೃತಿ ಮೂಡಿಸಬೇಕು ಅನ್ನೋ ಕಾರಣದಿಂದ ನಮ್ಮ ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಅನುಸಾರ ನಾವು ಈ ವರ್ಷವೂ ಕೂಡ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳವರು ಹಾಗೂ SP ಮೇಡಮ್ ಅವರು, CEO ಸರ್ ಹಾಗೂ ಕಂಪ್ಲೀಟ್ ಜಿಲ್ಲಾಡಳಿತದವರು ಬಂದುಬಿಟ್ಟು ಇವತ್ತಿನ ದಿವಸ ಈ ಕಾರ್ಯಾಗಾರವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಸೊ ಸಾಕಷ್ಟು ಜನ ಮಕ್ಕಳು, ಅಂದಾಜು ಸುಮಾರು 1,500ರಿಂದ 2,000 ಜನ ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಬೇಕು ಅನ್ನೋತಕ್ಕಂಥ ನಿರೀಕ್ಷೆ ಇದೆ. ಭಾಗವಹಿಸುವ ನಿರೀಕ್ಷೆ ಇದೆ. ಸೊ ಇದರ ಸದುಪಯೋಗವನ್ನು ಸಾರ್ವಜನಿಕರುಗಳು ಪಡ್ಕೋಬೇಕು ಅಂತಕ್ಕಂಥ ಆಶಯದೊಂದಿಗೆ ನಮ್ಮ ಇಲಾಖೆಯಿಂದ ಕಾರ್ಯಕ್ರಮ ಮಾಡ್ಕೊಳ್ತಿದ್ದೀವಿ. ಧನ್ಯವಾದಗಳು. ನಮ್ಮ ಇಲಾಖೆಯ ವತಿಯಿಂದ ಏನು ಕಾರ್ಯಕ್ರಮ ಮಾಡಿದ್ದೀವಿ, ಎಲ್ಲ ಬಳ್ಳಾರಿ ನಗರದ ಸಾರ್ವಜನಿಕರು ತಾವು ಈ ವರ್ಷ POP ಗಣಪತಿ ಬದಲಾಗಿ ಮಣ್ಣಿನ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಘ್ನ ವಿನಾಶಕ ನಮ್ಮ ಗಣೇಶನ ಕೃಪೆಗೆ ಪಾತ್ರರಾಗೋದ್ರ ಜೊತೆಗೆ ಪರಿಸರದ ಸಂರಕ್ಷಣೆ ಜೊತೆ ಕೈ ಜೋಡಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಐ ಆಮ್ ಆಕಾಶ್ ಫ್ರಮ್ ಬಳ್ಳಾರಿ ಬಿಸ್ನೆಸ್ ಕಾಲೇಜ್ ಸ್ಪೀಕಿಂಗ್ ಹಿಯರ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. Today I am feeling very spiritual by coming here. Making these idols really encourages to get our talent outside. This is very innovative and
creative idea to promote our culture by making these ideals. Not only showcasing the culture, we are here to give some message that don't use POP, use this clay to make these Ganesha idols and celebrate the festival with the spiritual and without harming the nature. Thank you. ಈ ದಿನ ಫಾರೆಸ್ಟ್ ಆಫೀಸ್ ಮತ್ತು ಸ್ವಾಸ್ ಆರ್ಗನೈಸೇಷನ್ ಸಮ್ಮುಖದಲ್ಲಿ ಬಳ್ಳಾರಿ ಫಾರೆಸ್ಟ್ ಆಫೀಸಲ್ಲಿ ಎಕೋ ಫ್ರೆಂಡ್ಲಿ ಗಣೇಶ ಟ್ರೀ ಗಣೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಾವು ಅಕ್ಷರ ಗ್ಲೋಬಲ್ ಸ್ಕೂಲಿಂದ ಚಿಕ್ಕ ಮಕ್ಕಳು ಅಂದರೆ 3 years to 7 years ಮಕ್ಕಳನ್ನ ನಾವಿಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಸೊ ಎಲ್ಲರಿಗೂ ಕುತೂಹಲ ಅನಿಸ್ಬೋದು 3 to 7 years ಮಕ್ಕಳು ಏನೋ ಈ ಕಾನ್ಸೆಪ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಸೊ ಈ ಮಕ್ಕಳು ರೋಲ್ ಪ್ಲೇ ಮಾಡೋದ್ರಿಂದ ಆಮೇಲೆ ಈ ಥರ ವರ್ಕ್ಶಾಪಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವರು ಈ ಎಕೋ ಫ್ರೆಂಡ್ಲಿ ಗಣೇಶನ ಅವರು ಮುಂದಿನ ಗಣೇಶ ಚತುರ್ಥಿಯಲ್ಲಿ ರೂಢಿ ಮಾಡ್ಕೊತಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಅರೌಂಡ್ 80 ಪಾರ್ಟಿಸಿಪೆಂಟ್ಸ್ ನಮ್ಮ ಸ್ಕೂಲಿಂದ ಇವತ್ತು ಇಲ್ಲಿ ಬಳ್ಳಾರಿ ಫಾರೆಸ್ಟ್ ಆಫೀಸಿಗೆ ಬಂದಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.